ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಾಗರ್. ಮೆಕ್ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲಲ್ಲಿ ಉದ್ಯೋಗಕ್ಕೆ ಅವಶ್ಯವಿರುವ ಕಂಪ್ಯೂಟರ್ ಸ್ಕಿಲ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೇನಾದರೂ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕೋರ್ಸ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಲೋ ಸ್ನೇಹಿತರೆ, ನಾನಿವತ್ತು ತಿಳಿಸೋಕೆ ಹೋಗ್ತಾ ಇರೋದು ಟ್ಯಾಲಿಯಲ್ಲಿ ಕಂಪ್ನಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ, ಮತ್ತು ಕ್ರಿಯೇಟ್ ಮಾಡಿರೋ ಕಂಪ್ನಿ ಯಾವ ಥರ ಸೆಲೆಕ್ಟ್ ಮಾಡೋದು ಹಾಗೂ ಮಾಡಿಫಿಕೇಷನ್ ಮಾಡೋದು ಮತ್ತು ಯಾವ ಥರ ಕಂಪ್ನಿನ ಡಿಲೀಟ್ ಮಾಡೋದು ಅಂತ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು ಆ್ಯಕ್ಟಿವೇಟ್ ಲೈಸೆನ್ಸ್ ಕೀ ಕೇಳುತ್ತೆ. ಸೊ ನಾವಿಲ್ಲಿ ವರ್ಕ್ ಇನ್ ಎಜುಕೇಷ್ನಲ್ ಮೋಡ್ ಅಂದರೆ ಎಜುಕೇಷ್ನಲ್ ಪರ್ಪಸ್ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ವರ್ಕ್ ಇನ್ ಎಜುಕೇಷ್ನಲ್ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಯೂಸರ್ ಇಂಟರ್ಫೇಸ್ನ. ಸೊ ಇಲ್ಲಿ ಕಂಪ್ನಿ ಇನ್ಫೋ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಅದರಲ್ಲಿ ನಾವು ಕ್ರಿಯೇಟ್ ಕಂಪ್ನಿ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿಯ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪ್ನೀಸು ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಆದ ಕಾರಣ ನಾನಿಲ್ಲಿ ಹೊಸ ಕಂಪ್ನಿನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವು ಸೆಲೆಕ್ಟ್ ಕ್ರಿಯೇಟ್ ಕಂಪ್ನಿ ಆಪ್ಷನ್. ಸೊ ಇಲ್ಲಿ ನೀವು ಪ್ರತಿಯೊಂದು ಡಾಟಾನ ಅಂದರೆ ಕಂಪ್ನಿ ರಿಲೇಟೆಡ್ ಅದರ ನೇಮ್ ಆಗಿರ್ಬೋದು, ಅದರ ಮೇಲಿಂಗ್ ನೇಮ್ ಆಗಿರ್ಬೋದು ಇಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ನಾನು SS ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ನೇಮ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಎಂಟರ್. ಮೇಲಿಂಗ್ ನೇಮ್ ಇದ್ದರೆ ಮೇಲಿಂಗ್ ನೇಮ್ನ ಕೊಡಿ. ಅಡ್ರೆಸ್, ನಿಮ್ಮ ಕಂಪ್ನಿಯ ಅಡ್ರೆಸ್ಸನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಟ್ರಿ ಇಂಡಿಯಾ ಅಂತಲೇ ಇರಲಿ. ಸ್ಟೇಟ್ ಸೆಲೆಕ್ಟ್ ಕರ್ನಾಟಕ. ನೀವು ಪಕ್ಕದಲ್ಲಿ ನೋಡ್ಬೋದು ಸ್ಟೇಟ್ ಲಿಸ್ಟು ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಅದಾದ ನಂತರ ಪಿನ್ ಕೋಡ್ ಆ್ಯಂಡ್ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಯುವರ್ ಕಂಪ್ನಿನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡ್ತಿದ್ದೀನಿ. ಇಲ್ಲಿ ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ಅಂದರೆ ನಿಮ್ಮ ಕಂಪ್ನಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಯಾವಾಗ ಬುಕ್ಸ್ ಬಿಗಿನ್ಸ್ ಫ್ರಮ್ ಅಂತಂದರೆ ನೀವು ನಿಮ್ಮ ಅಕೌಂಟ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಅನ್ನೋ ಡೇಟ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅದೇ ನಂತರ ನೆಕ್ಸ್ಟ್ ಒನ್ ಸೆಕ್ಯೂರಿಟಿ ಕಂಟ್ರೋಲ್. ನೀವೇನಾದರೂ ಸೆಕ್ಯೂರಿಟಿ ಕಂಟ್ರೋಲ್ನ ನೀವು ಟ್ಯಾಲಿಲಿ ಸೆಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಯಾವುದನ್ನು ಯೂಸರ್ ನೇಮ್ ಪಾಸ್ವರ್ಡ್ನ ಹಾಕೋದಿಲ್ಲ. ನೆಕ್ಸ್ಟು ಬೇಸ್ ಕರೆನ್ಸಿ ಸಿಂಬಲ್, ಇಂಡಿಯನ್ ಕರೆನ್ಸಿ ಸಿಂಬಲ್ ರೂಪೀಸಲ್ಲೇ ಇರುತ್ತೆ. ಸೊ ಅದು ಇಂಡಿಯನ್ ರೂಪೀಸ್ ಅಲ್ಲೇ ನಾವು ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಎಂಟರ್ ಆ್ಯಂಡ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ಸು ಅದನ್ನು 2 ಇರೋದಕ್ಕೆ ಬಿಡಿ. ನೆಕ್ಸ್ಟು ಪೈಸಾ ಆ್ಯಂಡ್ ನೆಕ್ಸ್ಟ್ ಎಂಟರ್ ಆ್ಯಂಡ್ ಅಕ್ಸೆಪ್ಟ್ ದ ಕಂಪ್ನಿ. ಇಲ್ಲಿ ನಾನು ಎಂಟರ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪ್ನೀಸಲ್ಲಿ ನಮ್ಮದಾದ ಒಂದು ಕಂಪ್ನಿ ಕ್ರಿಯೇಟ್ ಆಯಿತು. ಸೊ ಇದರಲ್ಲಿ ಯಾವುದೇ ರೀತಿಯ ವೋಚರ್ಸ್ನ ನಾವಿನ್ನೂ ಎಂಟ್ರಿ ಮಾಡಿಲ್ಲ. ಸೊ ಮತ್ತು ನಾವು ಇಲ್ಲಿ ಏನಾದರೂ SS ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇರುತ್ತಲ್ಲ, ಅದನ್ನು ನಾವೇನಾದರೂ ಆಲ್ಟರ್ ಮಾಡಬೇಕಾಗಿತ್ತು ಅಂದರೆ ಹೆಸರನ್ನ ಚೇಂಜ್ ಮಾಡಬೇಕಾಗಿತ್ತು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ನೀವು ಕಂಪ್ನಿ ಇನ್ಫೋ ಅಂದರೆ Alt F3ನ ಪ್ರೆಸ್ ಮಾಡಿ. Alt F3 ಪ್ರೆಸ್ ಮಾಡಿದರೆ ನಿಮಗೆ ಕಂಪ್ನಿ ಇನ್ಫೋ ಅಂತ ಆಪ್ಷನ್ ಬರುತ್ತೆ. Alt F3. ಸೊ ಅಲ್ಲಿ ನೋಡ್ಬೋದು ಸೆಲೆಕ್ಟ್ ಕಂಪ್ನಿ, ಕನೆಕ್ಟ್ ಕಂಪ್ನಿ ಆ್ಯಂಡ್ ಶೆಡ್ ಕಂಪ್ನಿ ಅಂತ ಆಪ್ಷನ್ಸ್ ಇದೆ. ಅದರಲ್ಲಿ ಆಲ್ಟರ್ ಕಂಪ್ನಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಅದನ್ನು ಸೆಲೆಕ್ಟ್ ಮಾಡಾದಮೇಲೆ SS ಪ್ರೈವೇಟ್ ಲಿಮಿಟೆಡ್ ಅಂತ ನೀವೇನು ಕ್ರಿಯೇಟ್ ಮಾಡಿದ್ರಲ್ಲ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನೇಮಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ನಾನು SS ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರೆಸ್ ಮಾಡಿದ್ನಲ್ಲ, ನೇಮಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. RR ಪ್ರೈವೇಟ್ ಲಿಮಿಟೆಡ್. ನೀವೇನಾದರೂ ಅಡ್ರೆಸ್ಸಲ್ಲಿ, ಮೇಲಿಂಗ್ ನೇಮಲ್ಲಿ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಆಲ್ಟರ್ ಆಪ್ಷನ್ನೇ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ನಿಮ್ಮ ಕಂಪ್ನಿ ಡೀಟೇಲ್ಸ್ನ ಚೇಂಜಸ್ ಮಾಡ್ಕೋಬೋದು. ಸೊ ಫೈನಲಿ ನಾನೇನು ಮಾಡ್ತಾಯಿದ್ದೀನಿ, ಅಗೇನ್ ಸಬ್ಮಿಟ್ ಮಾಡ್ತಾಯಿದ್ದೀನಿ ಮತ್ತು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಹೊಸ ಕಂಪ್ನಿ ನೇಮು. ಸೊ ಎಸ್ಕೇಪ್ ಒತ್ತಿದ್ರೆ ಬ್ಯಾಕ್ ಹೋಗುತ್ತೆ. ಸೊ ಈ ಕಂಪ್ನಿನ ನಾನು ಯಾವ ಥರ ಶಟ್ ಮಾಡಬೇಕು ಅಂದರೆ ತಾತ್ಕಾಲಿಕವಾಗಿ ಯಾವ ಥರ ಕ್ಲೋಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಶಟ್
ಕಂಪ್ನಿ ಅಂತ ಆಪ್ಷನ್ ಸಿಗುತ್ತೆ. ಸೊ ಅಥವಾ ಆಲ್ಟ್ F1 ಪ್ರೆಸ್ ಮಾಡಿದರೆ ನೀವು ಆ ಕಂಪ್ನಿನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಡಗಡೆ ಯಾವುದೇ ಸೆಲೆಕ್ಟೆಡ್ ಕಂಪ್ನೀಸ್ ಲಿಸ್ಟು ಇದು ಶೋ ಮಾಡ್ತಾ ಇಲ್ಲ. ಸೊ ನೀವು ಯಾವ ಥರ ಓಪನ್ ಮಾಡಬೇಕು ನಿಮ್ಮ ಕಂಪ್ನಿ ಅಂತ ಅಂದರೆ ಇಲ್ಲಿ ಕಂಪ್ನಿ ಇನ್ಫೋ ಆಪ್ಷನಲ್ಲಿ ಸೆಲೆಕ್ಟ್ ಕಂಪ್ನಿ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಲಿಸ್ಟ್ ಆಫ್ ಕಂಪ್ನೀಸಲ್ಲಿ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಕಂಪ್ನಿ ಒಂದು ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ನೀವು ಕಂಪ್ನಿನ ಅಗೇನ್ ಓಪನ್ ಮಾಡ್ಕೋಬೋದು. ಆ್ಯಂಡ್ ನೀವು ಕಂಪ್ನಿ ಕಂಪ್ಲೀಟಾಗಿ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನೀವು ಮತ್ತೆ ಈ ಕಂಪ್ನಿ ಆಲ್ಟರ್ ಅಂತ ಆಪ್ಷನ್ ಇರುತ್ತಲ್ಲ ಕಂಪ್ನಿ ಇನ್ಫೋದಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಕಂಪ್ನಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. RR ಪ್ರೈವೇಟ್ ಲಿಮಿಟೆಡ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ಕಂಪ್ನಿನ ಡಿಲೀಟ್ ಮಾಡಬೇಕಂದ್ರೆ ಆಲ್ಟ್ ಡಿನ ನೀವು ಪ್ರೆಸ್ ಮಾಡಿ ಎಸ್ ಅಂತ ಅಂದರೆ ಅದು ಶೋರ್ ಕೇಳುತ್ತೆ. ಸೊ ಆರ್ ಯು ಶೋರ್ ಅನ್ನೋದನ್ನು ನೀವು ಎಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಇಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಕಂಪ್ನೀಲಿ ಯಾವುದೇ ರೀತಿಯ ಕಂಪ್ನೀಸು ಶೋ ಆಗ್ತಾಯಿಲ್ಲ. ಈ ಥರ ನಾವು ನಮ್ಮದೇ ಆದ ಕಂಪ್ನಿನ ಡಿಲೀಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಕಂಪ್ನಿನ ನಾನು ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ನೋಡ್ಬೋದು ಯಾವುದೇ ರೀತಿಯ ಕಂಪ್ನೀಸು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.